ನೋಡಿ, ಕೆಲವು ವರ್ಷಗಳಿಂದ ಈ ಸದ್ದಿಲ್ಲದೆ ಸುಮ್ಮನಿರುವಂತ ಈ ನಕ್ಸಲರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇದು ಮಲೆನಾಡಿನಲ್ಲಿ ಜನರ ನೆಮ್ಮದಿಯನ್ನು ಹಾಳು ಮಾಡಿದೆ. ಈಗ ಈ ಕೇರಳದ ಕೆಂಪು ಉಗ್ರರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬನ್ನಿ, ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬರೋಣ. ಮತ್ತೆ ಆಕ್ಟಿವ್ ಆದ ಕೆಂಪು ಉಗ್ರರು, ರಾಜ್ಯಕ್ಕೆ ಎಂಟ್ರಿ ಕೊಟ್ರ ಕೇರಳ ನಕ್ಸಲ್. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಶುರುವಾಗಿದೆ. ಸಂಪೂರ್ಣ ನಿಂತೇ ಹೋಯ್ತು ಅಂದುಕೊಂಡಿದ್ದ ನಕ್ಸಲರ ಉಪಟಳ ಈಗ ಮತ್ತೆ ಆರಂಭವಾಗಿದೆ. ಆದ್ರೆ ಕಳೆದ ವಾರದಿಂದ ಕಾರ್ಕಳದ ಇದುವಿನಲ್ಲಿ 6 ಮಂದಿ ನಕ್ಸಲರು ಬಂದಿದ್ರು ಅನ್ನೋ ವದಂತಿ ಹಬ್ಬಿದೆ. ಅದಾದ ನಂತರವೇ ಕೇಳಿದ್ದು ಶೃಂಗೇರಿ ತಾಲೂಕಿನ ಕೆರಕಟ್ಟೆ ಸಮೀಪ 2 ದಿನದ ಹಿಂದೆ ಆಂಟಿ ನಕ್ಸಲ್ ಫೋರ್ಸ್ ಬಂದಿದ್ದೇ ತಡ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಎಎನ್ಎಫ್ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೂ ಪಡೆದು ತೀವ್ರ ವಿಚಾರಣೆ ನಡೆಸಿದ್ರು. ವಿಚಾರಣೆ ಮುಗಿಯೋ ಹೊತ್ತಿಗೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅದು ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಹಾಗೂ ನಕ್ಸಲ್ ಮುಖಂಡ ಜಯಣ್ಣ ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಈ ನಕ್ಸಲರ ಚಟುವಟಿಕೆ ಕನ್ಫರ್ಮ್ ಆಗಿದ್ದು, ಕೇರಳದ ಕೆಂಪು ಉಗ್ರರ ಜಾಡು ಕಾಫಿ ನಾಡಲ್ಲಿ ಮತ್ತೆ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಕೇರಳದತ್ತ ಮುಖ ಮಾಡಿದ್ದಾರೆ ಅಂತಿದ್ದ ನಕ್ಸಲ್ ಮೋಸ್ಟ್ ವಾಂಟೆಡ್ ಮುಖಂಡರು ಮತ್ತೆ ರಾಜ್ಯದಲ್ಲಿ ಸಕ್ರಿಯ ಆಗಿದ್ದಾರೆ. ಒಟ್ಟಾರೆ ಕೂಲ್ ವೆದರ್ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ನೆಮ್ಮದಿಯಾಗಿ ಓಡಾಡಿಕೊಂಡಿದ್ದ ಜನರು ಈಗ ಭಯದಲ್ಲೇ ಬದುಕುವಂತಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೋಡಿ, ಕೆಲವು ವರ್ಷಗಳಿಂದ ಈ ಸದ್ದಿಲ್ಲದೆ ಸುಮ್ಮನಿರುವಂತ ಈ ನಕ್ಸಲರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇದು ಮಲೆನಾಡಿನಲ್ಲಿ ಜನರ ನೆಮ್ಮದಿಯನ್ನು ಹಾಳು ಮಾಡಿದೆ. ಈಗ ಈ ಕೇರಳದ ಕೆಂಪು ಉಗ್ರರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬನ್ನಿ, ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬರೋಣ. ಮತ್ತೆ ಆಕ್ಟಿವ್ ಆದ ಕೆಂಪು ಉಗ್ರರು, ರಾಜ್ಯಕ್ಕೆ ಎಂಟ್ರಿ ಕೊಟ್ರ ಕೇರಳ ನಕ್ಸಲ್. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಶುರುವಾಗಿದೆ. ಸಂಪೂರ್ಣ ನಿಂತೇ ಹೋಯ್ತು ಅಂದುಕೊಂಡಿದ್ದ ನಕ್ಸಲರ ಉಪಟಳ ಈಗ ಮತ್ತೆ ಆರಂಭವಾಗಿದೆ. ಆದ್ರೆ ಕಳೆದ ವಾರದಿಂದ ಕಾರ್ಕಳದ ಇದುವಿನಲ್ಲಿ 6 ಮಂದಿ ನಕ್ಸಲರು ಬಂದಿದ್ರು ಅನ್ನೋ ವದಂತಿ ಹಬ್ಬಿದೆ. ಅದಾದ ನಂತರವೇ ಕೇಳಿದ್ದು ಶೃಂಗೇರಿ ತಾಲೂಕಿನ ಕೆರಕಟ್ಟೆ ಸಮೀಪ 2 ದಿನದ ಹಿಂದೆ ಆಂಟಿ ನಕ್ಸಲ್ ಫೋರ್ಸ್ ಬಂದಿದ್ದೇ ತಡ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಎಎನ್ಎಫ್ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೂ ಪಡೆದು ತೀವ್ರ ವಿಚಾರಣೆ ನಡೆಸಿದ್ರು. ವಿಚಾರಣೆ ಮುಗಿಯೋ ಹೊತ್ತಿಗೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅದು ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಹಾಗೂ ನಕ್ಸಲ್ ಮುಖಂಡ ಜಯಣ್ಣ ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಈ ನಕ್ಸಲರ ಚಟುವಟಿಕೆ ಕನ್ಫರ್ಮ್ ಆಗಿದ್ದು, ಕೇರಳದ ಕೆಂಪು ಉಗ್ರರ ಜಾಡು ಕಾಫಿ ನಾಡಲ್ಲಿ ಮತ್ತೆ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಕೇರಳದತ್ತ ಮುಖ ಮಾಡಿದ್ದಾರೆ ಅಂತಿದ್ದ ನಕ್ಸಲ್ ಮೋಸ್ಟ್ ವಾಂಟೆಡ್ ಮುಖಂಡರು ಮತ್ತೆ ರಾಜ್ಯದಲ್ಲಿ ಸಕ್ರಿಯ ಆಗಿದ್ದಾರೆ. ಒಟ್ಟಾರೆ ಕೂಲ್ ವೆದರ್ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ನೆಮ್ಮದಿಯಾಗಿ ಓಡಾಡಿಕೊಂಡಿದ್ದ ಜನರು ಈಗ ಭಯದಲ್ಲೇ ಬದುಕುವಂತಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೋಡಿ, ಕೆಲವು ವರ್ಷಗಳಿಂದ ಈ ಸದ್ದಿಲ್ಲದೆ ಸುಮ್ಮನಿರುವಂತ ಈ ನಕ್ಸಲರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇದು ಮಲೆನಾಡಿನಲ್ಲಿ ಜನರ ನೆಮ್ಮದಿಯನ್ನು ಹಾಳು ಮಾಡಿದೆ. ಈಗ ಈ ಕೇರಳದ ಕೆಂಪು ಉಗ್ರರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬನ್ನಿ, ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬರೋಣ. ಮತ್ತೆ ಆಕ್ಟಿವ್ ಆದ ಕೆಂಪು ಉಗ್ರರು, ರಾಜ್ಯಕ್ಕೆ ಎಂಟ್ರಿ ಕೊಟ್ರ ಕೇರಳ ನಕ್ಸಲ್. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಶುರುವಾಗಿದೆ. ಸಂಪೂರ್ಣ ನಿಂತೇ ಹೋಯ್ತು ಅಂದುಕೊಂಡಿದ್ದ ನಕ್ಸಲರ ಉಪಟಳ ಈಗ ಮತ್ತೆ ಆರಂಭವಾಗಿದೆ. ಆದ್ರೆ ಕಳೆದ ವಾರದಿಂದ ಕಾರ್ಕಳದ ಇದುವಿನಲ್ಲಿ 6 ಮಂದಿ ನಕ್ಸಲರು ಬಂದಿದ್ರು ಅನ್ನೋ ವದಂತಿ ಹಬ್ಬಿದೆ. ಅದಾದ ನಂತರವೇ ಕೇಳಿದ್ದು ಶೃಂಗೇರಿ ತಾಲೂಕಿನ ಕೆರಕಟ್ಟೆ ಸಮೀಪ 2 ದಿನದ ಹಿಂದೆ ಆಂಟಿ ನಕ್ಸಲ್ ಫೋರ್ಸ್ ಬಂದಿದ್ದೇ ತಡ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಎಎನ್ಎಫ್ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೂ ಪಡೆದು ತೀವ್ರ ವಿಚಾರಣೆ ನಡೆಸಿದ್ರು. ವಿಚಾರಣೆ ಮುಗಿಯೋ ಹೊತ್ತಿಗೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅದು ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಹಾಗೂ ನಕ್ಸಲ್ ಮುಖಂಡ ಜಯಣ್ಣ ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದೆ.
ನಕ್ಸಲರ ಚಟುವಟಿಕೆ ಕನ್ಫರ್ಮ್ ಆಗಿದ್ದು, ಕೇರಳದ ಕೆಂಪು ಉಗ್ರರ ಜಾಡು ಕಾಫಿ ನಾಡಲ್ಲಿ ಮತ್ತೆ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಕೇರಳದತ್ತ ಮುಖ ಮಾಡಿದ್ದಾರೆ ಅಂತಿದ್ದ ನಕ್ಸಲ್ ಮೋಸ್ಟ್ ವಾಂಟೆಡ್ ಮುಖಂಡರು ಮತ್ತೆ ರಾಜ್ಯದಲ್ಲಿ ಸಕ್ರಿಯ ಆಗಿದ್ದಾರೆ. ಒಟ್ಟಾರೆ ಕೂಲ್ ವೆದರ್ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ನೆಮ್ಮದಿಯಾಗಿ ಓಡಾಡಿಕೊಂಡಿದ್ದ ಜನರು ಈಗ ಭಯದಲ್ಲೇ ಬದುಕುವಂತಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೋಡಿ, ಕೆಲವು ವರ್ಷಗಳಿಂದ ಈ ಸದ್ದಿಲ್ಲದೆ ಸುಮ್ಮನಿರುವಂತ ಈ ನಕ್ಸಲರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇದು ಮಲೆನಾಡಿನಲ್ಲಿ ಜನರ ನೆಮ್ಮದಿಯನ್ನು ಹಾಳು ಮಾಡಿದೆ. ಈಗ ಈ ಕೇರಳದ ಕೆಂಪು ಉಗ್ರರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬನ್ನಿ, ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬರೋಣ. ಮತ್ತೆ ಆಕ್ಟಿವ್ ಆದ ಕೆಂಪು ಉಗ್ರರು. ರಾಜ್ಯಕ್ಕೆ ಎಂಟ್ರಿ ಕೊಟ್ರ ಕೇರಳ ನಕ್ಸಲ್. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಶುರುವಾಗಿದೆ. ಸಂಪೂರ್ಣ ನಿಂತೇ ಹೋಯ್ತು ಅಂದುಕೊಂಡಿದ್ದ ನಕ್ಸಲರ ಉಪಟಳ ಈಗ ಮತ್ತೆ ಆರಂಭವಾಗಿದೆ. ಆದ್ರೆ ಕಳೆದ ವಾರದಿಂದ ಕಾರ್ಕಳದ ಇದುವಿನಲ್ಲಿ 6 ಮಂದಿ ನಕ್ಸಲರು ಬಂದಿದ್ರು ಅನ್ನೋ ವದಂತಿ ಹಬ್ಬಿದೆ. ಅದಾದ ನಂತರವೇ ಕೇಳಿದ್ದು ಶೃಂಗೇರಿ ತಾಲೂಕಿನ ಕೆರಕಟ್ಟೆ ಸಮೀಪ 2 ದಿನದ ಹಿಂದೆ ಆಂಟಿ ನಕ್ಸಲ್ ಫೋರ್ಸ್ ಬಂದಿದ್ದೇ ತಡ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಎಎನ್ಎಫ್ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೂ ಪಡೆದು ತೀವ್ರ ವಿಚಾರಣೆ ನಡೆಸಿದ್ರು. ವಿಚಾರಣೆ ಮುಗಿಯೋ ಹೊತ್ತಿಗೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅದು ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಹಾಗೂ ನಕ್ಸಲ್ ಮುಖಂಡ ಜಯಣ್ಣ ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಈ ನಕ್ಸಲರ ಚಟುವಟಿಕೆ ಕನ್ಫರ್ಮ್ ಆಗಿದ್ದು, ಕೇರಳದ ಕೆಂಪು ಉಗ್ರರ ಜಾಡು ಕಾಫಿ ನಾಡಲ್ಲಿ ಮತ್ತೆ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಕೇರಳದತ್ತ ಮುಖ ಮಾಡಿದ್ದಾರೆ ಅಂತಿದ್ದ ನಕ್ಸಲ್ ಮೋಸ್ಟ್ ವಾಂಟೆಡ್ ಮುಖಂಡರು ಮತ್ತೆ ರಾಜ್ಯದಲ್ಲಿ ಸಕ್ರಿಯ ಆಗಿದ್ದಾರೆ. ಒಟ್ಟಾರೆ ಕೂಲ್ ವೆದರ್ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ನೆಮ್ಮದಿಯಾಗಿ ಓಡಾಡಿಕೊಂಡಿದ್ದ ಜನರು ಈಗ ಭಯದಲ್ಲೇ ಬದುಕುವಂತಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೋಡಿ, ಕೆಲವು ವರ್ಷಗಳಿಂದ ಈ ಸದ್ದಿಲ್ಲದೆ ಸುಮ್ಮನಿರುವಂತ ಈ ನಕ್ಸಲರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇದು ಮಲೆನಾಡಿನಲ್ಲಿ ಜನರ ನೆಮ್ಮದಿಯನ್ನು ಹಾಳು ಮಾಡಿದೆ. ಈಗ ಈ ಕೇರಳದ ಕೆಂಪು ಉಗ್ರರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬನ್ನಿ, ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬರೋಣ. ಮತ್ತೆ ಆಕ್ಟಿವ್ ಆದ ಕೆಂಪು ಉಗ್ರರು. ರಾಜ್ಯಕ್ಕೆ ಎಂಟ್ರಿ ಕೊಟ್ರ ಕೇರಳ ನಕ್ಸಲ್. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಶುರುವಾಗಿದೆ. ಸಂಪೂರ್ಣ ನಿಂತೇ ಹೋಯ್ತು ಅಂದುಕೊಂಡಿದ್ದ ನಕ್ಸಲರ ಉಪಟಳ ಈಗ ಮತ್ತೆ ಆರಂಭವಾಗಿದೆ. ಆದ್ರೆ ಕಳೆದ ವಾರದಿಂದ ಕಾರ್ಕಳದ ಇದುವಿನಲ್ಲಿ 6 ಮಂದಿ ನಕ್ಸಲರು ಬಂದಿದ್ರು ಅನ್ನೋ ವದಂತಿ ಹಬ್ಬಿದೆ. ಅದಾದ ನಂತರವೇ ಕೇಳಿದ್ದು ಶೃಂಗೇರಿ ತಾಲೂಕಿನ ಕೆರಕಟ್ಟೆ ಸಮೀಪ 2 ದಿನದ ಹಿಂದೆ ಆಂಟಿ ನಕ್ಸಲ್ ಫೋರ್ಸ್ ಬಂದಿದ್ದೇ ತಡ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಎಎನ್ಎಫ್ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೂ ಪಡೆದು ತೀವ್ರ ವಿಚಾರಣೆ ನಡೆಸಿದ್ರು. ವಿಚಾರಣೆ ಮುಗಿಯೋ ಹೊತ್ತಿಗೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅದು ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಹಾಗೂ ನಕ್ಸಲ್ ಮುಖಂಡ ಜಯಣ್ಣ ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಈ ನಕ್ಸಲರ ಚಟುವಟಿಕೆ ಕನ್ಫರ್ಮ್ ಆಗಿದ್ದು, ಕೇರಳದ ಕೆಂಪು ಉಗ್ರರ ಜಾಡು ಕಾಫಿ ನಾಡಲ್ಲಿ ಮತ್ತೆ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಕೇರಳದತ್ತ ಮುಖ ಮಾಡಿದ್ದಾರೆ ಅಂತಿದ್ದ ನಕ್ಸಲ್ ಮೋಸ್ಟ್ ವಾಂಟೆಡ್ ಮುಖಂಡರು ಮತ್ತೆ ರಾಜ್ಯದಲ್ಲಿ ಸಕ್ರಿಯ ಆಗಿದ್ದಾರೆ. ಒಟ್ಟಾರೆ ಕೂಲ್ ವೆದರ್ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ನೆಮ್ಮದಿಯಾಗಿ ಓಡಾಡಿಕೊಂಡಿದ್ದ ಜನರು ಈಗ ಭಯದಲ್ಲೇ ಬದುಕುವಂತಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.